ಬಸವ ಕಲ್ಯಾಣ ಕ್ಷೇತ್ರದ ಬಿಜೆಪಿ ಶಾಸಕ ಶರಣು ಸಲಗರ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಶಾಸಕ ಸಲಗರ್ 2023ರ ಚುನಾವಣೆ ಸಂದರ್ಭದಲ್ಲಿ ಉದ್ಯಮಿ ಸಂಜು ಸುಗೇರಿಯಿಂದ ಸಾಲವನ್ನು ಪಡೆದಿದ್ರು ಅನ್ನೋ ಆರೋಪ ಕೇಳಿಬಂದಿದೆ. ಸಾಲವನ್ನು ಹಿಂತಿರುಗಿಸಿಲ್ಲ ಅಂತ ಬಸವ ಕಲ್ಯಾಣ ನಗರ ಠಾಣೆಯಲ್ಲಿ ಉದ್ಯಮಿ ಸಂಜು ದೂರನ್ನ ನೀಡಿದ್ದಾರೆ. ಚುನಾವಣೆ ವೆಚ್ಚಕ್ಕೆಂದು 99 ಲಕ್ಷ ರೂಪಾಯಿ ಶರಣು ಸಲಗರ್ ಸಾಲವನ್ನು ಪಡೆದಿದ್ರು ಅಂತ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಶಾಸಕರ ವಿರುದ್ಧ ದೂರು ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಗ್ರಾಮವೊಂದರಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಭಾಷಣದ ವೇಳೆ ಸಮುದಾಯವೊಂದರ ವಿರುದ್ಧ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯದ ವಿಚಾರಣೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಗೈರಾಗಿದ್ದಾರೆ. ಬೆಳ್ತಂಗಡಿ ನ್ಯಾಯಾಲಯ ಗೈರನ್ನ ಗಂಭೀರವಾಗಿ ಪರಿಗಣಿಸಿದ್ದು ತಿಮರೋಡಿಯನ್ನ ಬಂಧಿಸಿ ಹಾಜರುಪಡಿಸುವಂತೆ ಸೂಚನೆಯನ್ನ ಕೊಟ್ಟಿದೆ. ಯಲಹಂಕದ ಕೋಗಿಲು ಬಡಾವಣೆಯಲ್ಲಿ ಅನಧಿಕೃತ ಕಟ್ಟಡ ತೆರವು ಭಾರಿ ಸದ್ದು ಮಾಡ್ತಾ ಇದೆ. ಕೋಗಿಲು ಲೇಔಟ್ ವಸತಿ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿದ್ರು. ಅಧಿಕಾರಿಗಳು ಎಲ್ಲಾ ನಿವಾಸಿಗಳಿಂದ ದಾಖಲೆಗಳನ್ನು ಸಂಗ್ರಹ ಮಾಡುತ್ತಿದ್ದಾರೆ. ಇಲ್ಲೇ ಬೆಳೆದು ಇಲ್ಲೇ ಹುಟ್ಟಿ ಇಲ್ಲೇ ಎದ್ದೆಲ್ಲ ಮಾಡಿ ನಮ್ಮ ಅಪ್ಪದ್ದು ವೋಟರ್ ಐಡಿ ಕಾರ್ಡ್ ಇಲ್ಲೇ ಇದೆ, ರೇಷನ್ ಕಾರ್ಡ್ ಇಲ್ಲೇ ಇದೆ, ಇದು ಐಡೆಂಟಿ ಕಾರ್ಡ್ ಇದೆ, ಎಲ್ಲ ಈಗ ನಮ್ದೆಲ್ಲ ಇಲ್ಲೇ ಇರೋದು. ನಮ್ಗೆ ಇವಾಗ ಮನೆ ಇಲ್ಲ, ನಮಗ್ ಮನೆ ಬೇಕು ಸರ್, ನಮ್ಗೆ ಜಾಗ ಬೇಕು, ನಮ್ಗಿಲ್ಲಾದ್ರೆ ನಮ್ಗೆ ಇರಕ್ಕಾಗಲ್ಲ. ನಾವ್ ಎಲ್ಲಿ ಬೀದಿ ಬಾಳ್ಗೆ ಕಟ್ಟೋಕು ನಮ್ಗೆ ವೇಗತೆ ಇಲ್ಲ. ನಾವ್ ಕೂಲಿ ಮಾಡಿ ತಿನ್ನೋದು, ಮನೆ ಕೆಲಸ ಮಾಡಿ ನಾವ್ ಇದ್ ಮಾಡ್ತಾ ಇರೋದು. ನಮಗ್ ಜಾಗ ಬೇಕು, ನಮಗ್ ಮನೇನು ಕಟ್ಟಕ್ ಕೊಡ್ಬೇಡಿ, ಅವ್ರ ಬಿಡ ಜಾಗ ಕೊಟ್ರೆ ಸಾಕು, ನಾವ್ ಗುಡಿಸ್ಲಾಕೊಂಡು ನಾವ್ ಜೀವನ ಮಾಡ್ಕೊಂಡಿರ್ತೀವಿ. ನಮ್ಗೆ ಅಷ್ಟೇ, ನಮಗ್ ಬೇಡದ್ ಏನು ಬೇಡ, ನಮಗ್ ಜಾಗ ಒಂದ್ ಕೊಟ್ರೆ ಸಾಕು. ಅಲ್ಲ, ಈಗ ಇಲ್ಲಿ ನಿಮ್ಗೆ ಯಾರು ಕರ್ಕೊಂಡ್ ಬಂದಿದ್ದು? ನಿಮ್ಗೆ ಇಲ್ಲಿ ಯಾರು ಜಾಗ ತೋರಿಸಿದ್ದು? ಇವ್ರವ್ರು ಒಬ್ಬೊಬ್ಬೊಬ್ರು ತಗೊಂತಾರಲ್ಲ, ಇವ್ರು ಇವಾಗ ನಾನು ಅವ್ರ ಆಯಮ್ಮನ್ ಕರ್ಕೊಂಡ್ ಬಂದೆ. ಆಯಮ್ಮ ಬಂದ್ 5 ವರ್ಷ ಆಯ್ತು ಅಷ್ಟೇನೆ. ನಾನು ಅದಕ್ ಮುಂಚೆನಿಂದ ನಾನು ಇಲ್ಲೇ ಇರೋದು. ಕೋಗಿಲು ಲೇಔಟ್ ಅನಧಿಕೃತ ಮನೆಗಳ ತೆರವಿನಲ್ಲಿ ರಾಜಕೀಯ ದಗ್ಗದಗ್ಗಿಸ್ತಾ ಇದೆ. ಅಖಾಡಕ್ಕೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಎಂಟ್ರಿ ಆಗ್ತಾ ಇದ್ದಂತೆ ಸರ್ಕಾರ ಯು ಟರ್ನ್ ಹೊಡೆದಿದೆ. ಸಂತ್ರಸ್ತರಿಗೆ ಸೂರು ಕಲ್ಪಿಸಲು ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಇಂದು ಸಿಎಂ ಸಿದ್ದರಾಮಯ್ಯ ಮಹತ್ವದ ಸಭೆ ನಡೆಸಲಿದ್ದಾರೆ. ಈ ಮೀಟಿಂಗ್ನಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಕೆಲ ಸಚಿವರು ಭಾಗಿಯಾಗಲಿದ್ದಾರೆ. ಇಲ್ಲೇ ಸರ್ ಗಿಡ ಐತಲ್ಲ, ಅಲ್ಲಿ ಕಲ್ಲುಗಳೈತಲ್ಲ, ಅದೇ ಕಲ್ಲುಗಳೇ ನಮ್ದು. ಯಾವ ಹೊಡೆದಾಕಿದ್ರು? 3 ತಿಂಗಳ ಮುಂದೆ ಸರ್. ಈಗ ನಿಮ್ಗೆ ಮನೆ ಇಲ್ವಂತ? ನಮಗ್ ಮನೆ ಇಲ್ವಂತೆ, ಬರೀ ಫಕೀರವ್ರ ಅಂದ್ರೆ ಹಂಗಾರೆ ನಾವು ಫಕೀರ್ ತಾನೆ. ಅವ್ರಿಗೇನಂತೆ ಮನೆ ಯಾಕಿಲ್ವಂತೆ ನಿಮ್ಗೆ ಮನೆ? ಬರೀ ಇದೆ ಅಂತೆ, ನಾವ್ ಕಟ್ಲಿಲ್ವಂತೆ, ಅದಕ್ಕೆ ನಮ್ ಕಟ್ಟಿರೋವರ್ಗೇನಂತೆ, ಮನೆ ಇರೋವರ್ಗಂತೆ ಮನೆ, ನಮ್ಗೆಲ್ಲ ಇಲ್ಲ ಅಂತ ಮನೆ. ನಮ್ದು ಹೊಡೆದೋಗಿದ ಮುಂದೆ 2-3 ತಿಂಗಳು. ಯಲಹಂಕದ ಕೋಗಿಲು ಲೇಔಟ್ನಲ್ಲಿ ಅಕ್ರಮ ನಿವಾಸಿಗಳ ತೆರವು ನಡೆದಿದ್ದು ಕೋಗಿಲು ಲೇಔಟ್ ನಿವಾಸಿಗಳು ಬೀದಿ ಪಾಲಾಗಿದ್ದಾರೆ. ಈ ವಿಚಾರದ ಬಗ್ಗೆ ಐಟಿಬಿಟಿ ಕನ್ನಡ ಸಂಘದ ಸದಸ್ಯ ಶಿವಾನಂದ ಮಾತನಾಡಿದ್ದಾರೆ. ಕೇರಳ ಲಾಬಿಗೆ ಮಣಿಯುವ ಬೆನ್ನುಮೂಳೆ ಇಲ್ಲದ ಸರ್ಕಾರ ಅಂತ ಸಿಡಿದಿದ್ದಾರೆ. ಸರ್ಕಾರಿ ಜಾಗ ವಲಸಿಗರ ಮನೆಗೆ ಧಕ್ಕೆಯಾದಾಗ ಕೇರಳ ಎಂಟ್ರಿ ಆಗುತ್ತೆ. ಯಾರ ಲಾಬಿಗೂ ಸರ್ಕಾರ ತಲೆ ಬಾಗಬಾರದು ಅಂತ ಆಗ್ರಹ ಮಾಡಿದ್ರು. ಈ ಯಲಹಂಕದ ಕೋಗಿಲು ಕ್ರಾಸ್ ವಿಚಾರವಾಗಿ ಕೇರಳ ಸರ್ಕಾರ ಕರ್ನಾಟಕದ ಒಂದು ಸರ್ಕಾರದ ವಿಚಾರದಲ್ಲಿ ಹಸ್ತಕ್ಷೇಪ ಏನ್ ಮಾಡ್ತಾ ಇದೆಯಲ್ಲ, ಇದು ನಿಜಕ್ಕೂ ಸಂವಿಧಾನದ ದುರಂತ ಅಂತ ಹೇಳಕ್ ಬಯಸ್ತೀನಿ. ಇವ್ರಿಗೆ ಯಾರು ಆ ಹಕ್ಕನ್ನು ಕೊಟ್ಟವರು ಅಂತ ನಾವು ಕೇಳಬೇಕಾಗತ್ತೆ. ಯಾವುದೋ ಕೇರಳದಿಂದ ಎಂಎಲ್ಎಗಳು ಅಥವಾ ಅವರ ಇಡೀ ಸಿಎಂಗಳು ಬಂದ್ಬಿಟ್ಟು ಕರ್ನಾಟಕದ ಯಾವುದೋ ಒಂದು ಸಣ್ಣ ಘಟನೆ ವಿಚಾರವಾಗಿ ಕರ್ನಾಟಕದ ಸರ್ಕಾರವನ್ನು ಮಣಿಸುವಂತ ಕೆಲಸ ಮಾಡ್ತಿದೆಯಲ್ಲ, ಇದು ತುಂಬಾ ಕನ್ನಡಿಗರ ನಾಚಿಕೆಗೆ ಗೇಡಿನ ವಿಷಯ ಅಂತ ಹೇಳಕ್ ಬಯಸ್ತೀನಿ ಸ್ನೇಹಿತರೆ. ಹಾಡಹಗಲೇ ಮೈಸೂರಿನ ಹುಣಸೂರಲ್ಲಿ ಸ್ಕೈ ಜ್ಯುವೆಲ್ಲರಿ ಶಾಪ್ನಲ್ಲಿ ಸಿನಿಮೆಯ ರೀತಿಯಲ್ಲಿ ದರೋಡೆ ಮಾಡಿದ್ದಾರೆ. ದರೋಡೆಕೋರರು ಚಿನ್ನದಂಗಡಿ ಸಿಬ್ಬಂದಿಗೆ ಗನ್ ತೋರಿಸಿ ಚಿನ್ನಾಭರಣವನ್ನು ಲೂಟಿ ಮಾಡಿದ್ದಾರೆ. 5 ರಾಬರ್ಸ್ 8 ಗನ್, 4 ನಿಮಿಷದಲ್ಲಿ ಚಿನ್ನಾಭರಣ ಕಳವು ನಡೆದಿದೆ. ಪೊಲೀಸರು ಅಂಗಡಿ ಮ್ಯಾನೇಜರ್ ಇತರ ಸಿಬ್ಬಂದಿಯನ್ನ ತೀವ್ರವಾಗಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ 3 ಡ್ರಗ್ ಫ್ಯಾಕ್ಟರಿಗಳು ಪತ್ತೆ ಪ್ರಕರಣದಲ್ಲಿ ತನಿಖೆ ಚುರುಕುಗೊಂಡಿದೆ. ಈ ತನಿಖೆಯ ವೇಳೆ ಆತಂಕಕಾರಿ ವಿಚಾರಗಳು ಕೂಡ ಬೆಳಕಿಗೆ ಬಂದಿವೆ. ಮಹಾರಾಷ್ಟ್ರ ಪೊಲೀಸರ ಬೆನ್ನಲ್ಲೇ ಬೆಂಗಳೂರು ಪೊಲೀಸರು ತನಿಖೆಗಿಳಿದಿದ್ದಾರೆ. ಡ್ರಗ್ಸ್ ತಯಾರಿಕೆಯ ಮಾಸ್ಟರ್ ಮೈಂಡ್ ಕೆಮಿಕಲ್ ಇಂಜಿನಿಯರ್ ಪ್ರಶಾಂತ್ ಪಾಟೀಲ್ ಅನ್ನೋದು ಪತ್ತೆಯಾಗಿದೆ. 2 ಬಿಸಿನೆಸ್ ಮೆನ್, ಒಬ್ಬ ಕೆಮಿಕಲ್ ಇಂಜಿನಿಯರ್, 2 ಸಹಾಯಕರು ಡ್ರಗ್ಸ್ ದಂಧೆಯಲ್ಲಿ ಶಾಮೀಲಾಗಿರುವುದು ತಿಳಿದುಬಂದಿದೆ.
ಬೆಂಗಳೂರಲ್ಲಿ 3 ಡ್ರಗ್ ಫ್ಯಾಕ್ಟರಿಗಳು ಪತ್ತೆ ವಿಚಾರದ ಬಗ್ಗೆ ಸಾಮಾಜಿಕ ಕಾರ್ಯಕರ್ತ ತೇಜಸ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಡ್ರಗ್ಸ್ ಮಾಫಿಯಾ ಭೇದಿಸುವಲ್ಲಿ ಗುಪ್ತಚರ ಪೊಲೀಸರು ವಿಫಲರಾಗಿದ್ದಾರೆ. ಡ್ರಗ್ ಮಾಫಿಯಾದಲ್ಲಿ ಪ್ರಭಾವಿ ಶಾಸಕರ ಮಗನ ಹೆಸರಿದೆ. ಶಾಸಕರೇ ಮಕ್ಕಳೇ ಡ್ರಗ್ಸ್ಗೆ ಅಡಿಕ್ಟ್ ಆಗಿದ್ದಾರಂತೆ. ಹಿರಿಯ ಅಧಿಕಾರಿಗಳಿಗೆ ದೂರು ನೀಡಲು ತೇಜಸ್ ಗೌಡ ನಿರ್ಧಾರ ಮಾಡಿದ್ದಾರೆ. ನಾನು ನಮ್ಮ ಡಿಜಿಐಜಿ ಆಗಿರುವಂತಹ ಸಲೀಂ ಸಾಹೇಬ್ರಿಗೆ ಒಂದು ದೂರು ಕೊಡ್ತಾ ಇದ್ದೀನಿ. ಏನು ಅಂತಂದ್ರೆ ವರ್ಷ ಬೆಂಗಳೂರು ನಗರದಲ್ಲಿ ಅಂದ್ರೆ ನಿಮಗೆ ವಿತ್ ಫ್ಯಾಕ್ಟ್ಸ್ ಹೇಳಬೇಕು ಅಂತಂದ್ರೆ 2024 98 ಕೋಟಿಯಷ್ಟು ಡ್ರಗ್ಸ್ ಕೇವಲ ಬೆಂಗಳೂರು ನಗರದಲ್ಲಿ ಸೀಸ್ ಆಗಿರುತ್ತೆ. ಪೊಲೀಸ್ ಅಧಿಕಾರಿಗಳು ಬೆಂಗಳೂರು ನಗರದಲ್ಲಿ 98 ಕೋಟಿಯಷ್ಟು ಡ್ರಗ್ಸ್ ಸೀಸ್ ಮಾಡಿರ್ತಾರೆ. 2025 ಇನ್ನೋವರೆಗೂ 140 ಕೋಟಿಯಷ್ಟು ಡ್ರಗ್ಸ್ ನ ಕೇವಲ ಬೆಂಗಳೂರು ನಗರದಲ್ಲಷ್ಟು ಮಾತ್ರ ಸೀಸ್ ಮಾಡಿರ್ತಾರೆ ಅಂತಂದ್ರೆ ಡ್ರಗ್ಸ್ ಜಾಲ ಬೆಂಗಳೂರಲ್ಲಿ ಬೇರ್ಮಿಟ್ಟಿದೆ. ಮೆಕ್ಸಿಕೋ ಅಂತ ಪ್ರದೇಶನ ಮೀರಿಸಿ ಇವತ್ತು ಬೆಂಗಳೂರು ನಗರದಲ್ಲಿ ಡ್ರಗ್ ವ್ಯಾಪಾರ ದೊಡ್ಡ ಮಟ್ಟಕ್ಕೆ ಆಗ್ತಿದೆ. ಮತ್ತೆ ಇವತ್ತು ಯಾರು ಮಹಾರಾಷ್ಟ್ರ ಪೊಲೀಸರು ಬಂದು ಅರೆಸ್ಟ್ ಮಾಡಿದ್ದಾರೆ ಅವ್ರು ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ಡ್ರಗ್ಸ್ ಅಲ್ಲಿ ಬರ್ತಿರುವಂತಹ ದುಡ್ಡನ್ನ ಅವ್ರು ರಿಯಲ್ ಎಸ್ಟೇಟ್ಗೆ ಹೂಡಿಕೆ ಮಾಡ್ತಿದ್ರು ಅಂತ. ಇದು ತುಂಬಾ ಆಘಾತಕಾರಿ ಕೊಡುವಂತ ವಿಚಾರ. ನಾನು ನಮ್ಮ ಡಿಜಿಐಜಿ ಆಗಿರೋ ಶಿವಮೊಗ್ಗದ ರೈಲ್ವೆ ನಿಲ್ದಾಣದ ಮುಂಭಾಗದಲ್ಲಿ ಆಟೋ ಪ್ರೀಪೇಯ್ಡ್ ಕೌಂಟರ್ ಅನ್ನು ಸಂಚಾರಿ ಪೊಲೀಸರು ತೆರೆದಿದ್ದಾರೆ. ಆಟೋ ಪ್ರೀಪೇಯ್ಡ್ ಕೌಂಟರ್ ಆರಂಭಕ್ಕೆ ಆಟೋ ಚಾಲಕರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರೀಪೇಯ್ಡ್ ಆಟೋ ಕೌಂಟರ್ನಿಂದ ಆಟೋ ಚಾಲಕರಿಗೆ ನಷ್ಟ ಆಗುತ್ತೆ. ವೈಜ್ಞಾನಿಕವಾಗಿ ರೂಟ್ ಸರ್ವೆ ಮಾಡಿ ಪ್ರೀಪೇಯ್ಡ್ ಆಟೋ ಕೌಂಟರ್ ಮಾಡುವಂತೆ ಆಟೋ ಚಾಲಕರು ಒತ್ತಾಯವನ್ನು ಮಾಡಿದರು. ಹೊಸ ವರ್ಷಾಚರಣೆ ಹಿನ್ನೆಲೆ ಬೆಂಗಳೂರು ನಗರ ಪೊಲೀಸರಿಂದ ಪೂರ್ವ ತಯಾರಿ ನಡೆದಿದೆ. ಪೊಲೀಸರು ಈಗಾಗಲೇ ವಾಚ್ ಟವರ್, ಬ್ಯಾರಿಕೇಡ್, ಸಿಸಿಟಿವಿಗಳನ್ನು ಅಳವಡಿಕೆ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಪೊಲೀಸ್ ಕಣ್ಗಾವಲಿನಲ್ಲಿ ನಡೆಯಲಿದೆ. ನಗರಾದ್ಯಂತ ಸುಮಾರು 10 ಲಕ್ಷ ಜನ ಸಂಭ್ರಮಾಚರಣೆ ಸೇರುವ ನಿರೀಕ್ಷೆ ಇದೆ. 31 ಹಾಗೂ 1ನೇ ತಾರೀಕಿನಂದು ನಗರಾದ್ಯಂತ 19,000 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಪೊಲೀಸರು ಹೊಸ ವರ್ಷಾಚರಣೆಗೆ ಈಗಾಗಲೇ ರೂಪುರೇಷೆಗಳನ್ನು ಸಿದ್ಧ ಮಾಡಿಕೊಂಡಿದ್ದಾರೆ. ಹೊಸ ವರ್ಷದ ಸ್ವಾಗತಕ್ಕೆ ವಿಜಯನಗರದಲ್ಲಿ ಭರ್ಜರಿಯಾಗಿ ಸಿದ್ಧತೆ ನಡೆಸಲಾಗ್ತಾ ಇದೆ. ಜಿಲ್ಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಐತಿಹಾಸಿಕ ದಕ್ಷಿಣ ಕಾಶಿ, ಹಂಪಿ, ತುಂಗಭದ್ರಾ ಜಲಾಶಯ ಸೇರಿದಂತೆ ಪ್ರವಾಸಿ ತಾಣಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಹೋಮ್ ಸ್ಟೇ, ಲಾಡ್ಜ್, ರೆಸಾರ್ಟ್ಗಳಲ್ಲಿ ಬಂದು ತಂಗುವಂತ ಪ್ರವಾಸಿಗರ ಮೇಲೆ ನಿಗಾ ವಹಿಸಲು ಸೂಚನೆ ಕೊಡಲಾಗಿದೆ. ಎಸ್ಪಿ, 3 ಡಿವೈಎಸ್ಪಿ, 10 ಇನ್ಸ್ಪೆಕ್ಟರ್, 65 ಸಬ್ ಇನ್ಸ್ಪೆಕ್ಟರ್ ಸೇರಿದಂತೆ 640ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನು ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ. ಇಯರ್ ಎಂಡ್ ಮತ್ತೆ ನ್ಯೂ ಇಯರ್ ಸಂಬಂಧಿಸಿದಂತೆ ವಿಜಯನಗರ ಜಿಲ್ಲೆಯಿಂದ ಸುಮಾರು 540 ಅಧಿಕಾರಿ ಸಿಬ್ಬಂದಿ, 65 ASIs, 10 CPI ಮತ್ತೆ 3 DSP ಒಳಗೊಂಡಂತೆ ನಾವು ಫುಲ್ ಫ್ಲೆಶ್ ಬಂದೋಬಸ್ತ್ ಮಾಡ್ಕೋತಾ ಇದ್ವಿ. ಎಲ್ಲಿ ಕ್ರೌಡ್ ಜಾಸ್ತಿ ಸೇರೋ ಸಾಧ್ಯತೆ ಇರುತ್ತೆ ಅಲ್ಲೆಲ್ಲ ನಾವು ಎಕ್ಸ್ಟ್ರಾ ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಮೆಷರ್ಸ್ ತಗೊಂಡು ಅವ್ರನ್ನ ಒಂದು ರೆಗ್ಯುಲೇಟೆಡ್ ರೀತಿಯಲ್ಲಿ ನಿರ್ವಹಣೆ ಮಾಡಕ್ಕೆ ಏನೇನು ಕ್ರಮ ಬೇಕು ಅದೆಲ್ಲ ತಗೋತಾ ಇದ್ವಿ. ಅದೇ ರೀತಿ ನಮ್ಗೆ ಇವಾಗ ಹೊಸದಾಗಿ ಮಹಿಳಾ ಸುರಕ್ಷಾ ಪಡೆ ಅನ್ನೋದು ನಾವು ಸ್ಥಾಪನೆ ಮಾಡಿದ್ವಿ. ಸೊ ಅದನ್ನು ಬಳಸ್ಕೊಂಡು ಎಲ್ಲಿ ವಿಮೆನ್ ಜಾಸ್ತಿ ಸೇರ್ತಾರೆ ಅಲ್ಲೆಲ್ಲ ಆ ಪಡೆ ಮೂಲಕ ನಾವು ನಿಯಂತ್ರಣ ಕೈಗೊಳ್ತೀವಿ. ಅಪ್ರಾಪ್ತ ಬಾಲಕಿಗೆ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಿದ್ದಾನೆ ಅಂತ ಆರೋಪಿಸಿ ಯುವಕನ ಮೇಲೆ ಹಲ್ಲೆ ನಡೆಸಲಾಗಿದೆ. ಭದ್ರಾವತಿಯಲ್ಲಿ ಅಬ್ದುಲ್ ಫರ್ಹಾನ್ ಎನ್ನುವ ಯುವಕನ ಮೇಲೆ ಮಾರಣಾಂತಿಕವಾಗಿ ಥಳಿಸಲಾಗಿದೆ. ಅರಳಹಳ್ಳಿ ಬಳಿ ಅಬ್ದುಲ್ ಫರ್ಹಾನ್ಗೆ 4-5 ಜನರು ಹಲ್ಲೆ ಮಾಡ್ತಾ ಇರುವಂತಹ ವಿಡಿಯೋ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮಾರಣಾಂತಿಕವಾಗಿ ಹಲ್ಲೆಯಿಂದಾಗಿ ಯುವಕನ ಕೈ ಇದೀಗ ಕಟ್ಟಾಗಿದೆ. ಗಂಗಾ ಮತಸ್ಥರ ಸಂಘದ ಸಭೆ ವಿಚಾರಕ್ಕೆ ಗಾಳಿಯಲ್ಲಿ ಗುಂಡು ಹಾರಿಸಿದ ಆರೋಪ ಕೋಲಾಹಲ ಎಬ್ಬಿಸಿದೆ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಪಟ್ಟಣದಲ್ಲಿ ಗಲಾಟೆ ನಡೆದಿದ್ದು, ಈ ವೇಳೆ ಶಿವು, ಕೋಲಾಕಾರ್ ಸೇರಿ 3 ಸಣ್ಣ ಪುಟ್ಟ ಗಾಯವಾಗಿದೆ. ಪೊಲೀಸರ ಮುಂದೆಯೇ ಕೈಯಲ್ಲಿ ಗನ್ ಹಿಡಿದಿರುವಂತಹ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ.
ಕಪ್ಪತ್ತಗುಡ್ಡದ ಅಂಚಿನಲ್ಲಿ ಕಾಡು ಪ್ರಾಣಿಗಳ ಹಾವಳಿಗೆ ಅನ್ನದಾತರು ತತ್ತರಿಸಿ ಹೋಗಿದ್ದಾರೆ. ರಾತ್ರೋರಾತ್ರಿ ಕಾಡು ಹಂದಿಗಳು ನುಗ್ಗಿ ಬಾಳೆ ತೋಟವನ್ನ ನಾಶ ಮಾಡಿದ್ದು ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಡಂಬಳ ರೈತರು ಕಂಗಾಲಾಗಿದ್ದಾರೆ. ಬೆಳೆ ಹಾನಿಗೆ ಸೂಕ್ತವಾದ ಪರಿಹಾರ ನೀಡುವಂತೆ ಅರಣ್ಯ ಇಲಾಖೆಗೆ ಒತ್ತಾಯವನ್ನ ಮಾಡಲಾಗಿದೆ. ಸರ್, ನಮ್ಮ ಜಮೀನೊಳಗ ಕಾಡು ಹಂದಿ ಏನೈತಿ, ನುಗ್ಗಿ ಏನೈತಿ, ನಮ್ಮ ಬೆಳೆ ಎಲ್ಲಾ ನಾಶ ಮಾಡಕೊಂತಾವ್ ಸರ್. ಹ್ಞೂನ್ರಿ, 2 ಎಕರೆ ಬಾಳೆ ನಟ್ಟಿದ್ರಿ. 2 ಎಕರೆದೊಳಗೆ 1 ಎಕರೆ ಏನೈತಿ ಲಾಸ್ ಮಾಡಿದಾವ್ ಸರ್. ಹ್ಞೂನ್ರಿ ಸರ್, ಅದ ಯಾವ ಪೀಕ್ ಹಾಕಿದ್ರನ ಪ್ರತಿ ಒಂದು ಪೀಕಿಗಿನ ಕಾಯದ ಸರ್. ಹ್ಞೂನ್ರಿ, ನೈಟ್ ಇವ್ ಕಾಡಂದಿ ಬರ್ತಾವ್ರಿ, ಏದ್ ಬರ್ತಾವ್ರಿ, ಮತ್ ಇವ್ ನವಿಲ್ ಬರ್ತಾವ್ರಿ ಸರ್. ಪ್ರತಿಯೊಂದು ಪ್ರಾಣಿನ ಏನೈತಿ ನಾವ್ ಈ ಬೆಳೆಗೆ ಏನೈತಿ ಎಲ್ಲಕ್ಕೂ ಬಂದು ಏನೈತಿ ತಿಂದು ಹೋಕ್ಕವ್ರಿ ಸರ್. ನಾವೆಲ್ಲ ಅಧಿಕಾರಿಗಳಿಗೆ ಏನೈತಿ ಇಷ್ಟು ವರ್ಷ ಆದ್ರೆ ನಾವ್ 1 ವರ್ಷನ ಅರ್ಜಿ ಕೊಟ್ಟಿದ್ರಿ. ಈ ವರ್ಷ ಏನೈತಿ ಲಾಸ್ ಮಾಡಿದ ಸಂಬಂಧ ಏನೈತಿ ಬಹಳ ಲಕ್ಷಣ ಆಗಿದ್ದಕ್ಕೆ ಏನೈತಿ ನಾನು ಅಧಿಕಾರಿಗಳಿಗೆ ಫೋನ್ ಮಾಡಿ ಹೇಳಿದ್ ಸರ್. ನಮ್ಮ ಜಮೀನೊಳಗ ಏನೈತಿ ಡೈಲಿ ನೈಟ್ ಏನೈತಿ 20-30 ಕಾಡಂದಿ ಮತ್ತು ಮುಳ್ಳಂದಿ ನವಿಲು ಎಲ್ಲ ಬರ್ತಾವ ಸರ್. ಈ ತರ ಲಕ್ಷಣೆ ಮಾಡಕ್ ಕುಂತಾವ ಅಂದ್ರೆ ಯಾವ ಅಧಿಕಾರಿಗಳು ಬರ್ತಾ ಇಲ್ಲ ಸರ್. ಬೆಳಗಾವಿ ಜಿಲ್ಲೆಯಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗಿದ್ದು ಜನರು ಕಂಗಾಲಾಗಿದ್ದಾರೆ. ಕೆನರಾ ಬ್ಯಾಂಕ್ಗೆ ನುಗ್ಗಿ ಕೈಚಳಕ ತೋರಿಸಲು ಯತ್ನ ಮಾಡಿದ್ದಾರೆ. ಸವದತ್ತಿ ತಾಲೂಕಿನ ಮನವಳ್ಳಿ ಪಟ್ಟಣದ ಬ್ಯಾಂಕ್ನಲ್ಲಿ ಸೈರಾನ್ ಸದ್ದು ಮಾಡ್ತಾ ಇದ್ದಂತೆ ಕದೀಮರ ಗ್ಯಾಂಗ್ ಕಾಲ್ಕಿತ್ತಿದ್ದಾರೆ. ಹೀಗಾಗಿ ಬ್ಯಾಂಕ್ ಹಿಂಬದಿಯಿಂದ ಬಂದು ಕಿಟಕಿ ಕಟ್ ಮಾಡಿ ಒಳನುಸುಳಿ ಬ್ಯಾಂಕ್ ದರೋಡೆಗೆ ಯತ್ನ ಈಗ ವಿಫಲವಾಗಿದೆ. ಚೆನ್ನೈ ಸೂರತ್ ಭಾರತ್ ಮಾಲಾ ಹೆದ್ದಾರಿ ಯೋಜನೆಗೆ ರೈತರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ರೈತರಿಗೆ ಜಮೀನಿಗೆ ದಾರಿ ಕೊಡುವುದಾಗಿ ಹೇಳಿ ಮೋಸ ಮಾಡಿದ ಆರೋಪದಿಂದ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಮಾಲಹಳ್ಳಿ ಗ್ರಾಮದ ಅನ್ನದಾತರು ಸಿಡಿದಿದ್ದಾರೆ. ಕೂಡಲೇ ಜಮೀನು ದಾರಿ ಮಾಡಿಕೊಡದಿದ್ದಲ್ಲಿ ಹೆದ್ದಾರಿ ತಡೆದು ಪ್ರತಿಭಟಿಸುವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗ ನಮಗೆ ಮೊದಲ ದಾರಿ ಎಲ್ಲದ ಅಲ್ಲೇ ದಾರಿ ಕೊಡ್ತೀವಿ, ನಿಮ್ಗೆ ಎಲ್ಲೆಲ್ಲಿ ಆಗ್ತದ ಇಲ್ಲಿ ರೋಡ್ ಮಾಡ್ತೀವಿ. ಆದ್ರೆ ಈಗೇನಪ್ಪ ಅಂದ್ರ ಇದು ನೋಡಿಗೇಸಿ ಎಲ್ಲ ಬಂಧನ ಮಾಡ್ಯಾರ. ಆ ಕಡೆ ಹೋದನಿಲ್ಲ, ಈ ಕಡೆ ಹೋದನಿಲ್ಲ. ನೀವು ಅಲ್ಲಿ ಹೋಗ್ರಿ, ಡಿಸಿಲ್ಗೆ ಹೋಗ್ರಿ, ನಮ್ಗೆ ಏನ್ ಕೇಳ್ತೀರಿ, ನಮ್ದೇನದ ನಾವು ಹೊಲ ಇದ್ದೊಟ್ಟು ಮಾಡ್ಕೊಂತೀವಿ, ಹಂಗ ಹಿಂಗ ಅಂತೇಳಿ ನಮಗೆ ಬಾಳ ಗುಂಡಾಗಿರಿ ಮಾಡಕತ್ತೀರಿ. ರೋಡ್ ಆಫೀಸರ್ ನೀವೇ ಬಂದ್ ಇದು ಮಾಡ್ಬೇಕಂತೇಳಿ ಇದು ಮಾಡಿವ್ರಿ. ಈಗ ನಮಗೆ ಮೊದಲ ದಾರಿ ಎಲ್ಲದ ಅಲ್ಲೇ ದಾರಿ ಕೊಡ್ತೀವಿ, ನಿಮ್ಗೆ ಎಲ್ಲೆಲ್ಲಿ ಆಗ್ತದ ಇಲ್ಲಿ ರೋಡ್ ಮಾಡ್ತೀವಿ. ಭಾರಿ ಚಳಿಗೆ ದೇವನಹಳ್ಳಿ ಜನರು ತಂಡ ಹೊಡೆದಿದ್ದಾರೆ. ಎಲ್ಲಿ ನೋಡಿದ್ರೂ ಮಂಜಿನ ವಾತಾವರಣ ನಿರ್ಮಾಣವಾಗಿದ್ದು ಜನರು ಗಡಗಡ ಅಂತ ನಡುಗ್ತಾ ಇದ್ದಾರೆ. ಎಮರ್ಜೆನ್ಸಿ ಪಾರ್ಕಿಂಗ್ ಲೈಟ್, ಹೆಡ್ ಲೈಟ್ ಹಾಕಿ ಹೈವೇಗಳಲ್ಲಿ ವಾಹನಗಳ ಚಾಲನೆ ಮಾಡಲಾಗ್ತಾ ಇದೆ. ಒಟ್ಟಾರೆ ನಂದಿ ಬೆಟ್ಟದ ಮೇಲಿನ ರೀತಿ ದೇವನಹಳ್ಳಿ ಸುತ್ತಮುತ್ತಲಿನ ವಾತಾವರಣ ಬದಲಾಗಿದೆ. ಮಂಚು ಚೆನ್ನಾಗಿದೆ, ಯಾವುದೋ ಹಿಲ್ ಸ್ಟೇಷನ್ ಬಂದಿರೋ ಫೀಲಿಂಗ್ ಇದೆ ಅಷ್ಟೇ. ಹೌದು, ತುಂಬಾ ಕಷ್ಟ ಆಗುತ್ತೆ ಜನಗಳಿಗೆ. ನಿಧಾನಕ್ಕೆ ಓಡಿಸಬೇಕು, ಹೆಡ್ಲೈಟ್ ಫುಲ್ ಇರಲೇಬೇಕು, ಇಲ್ಲ ಅಂದ್ರೆ ಕಷ್ಟ. ಒಬ್ರಿಗೊಬ್ರು ಗುದ್ಕೊಂಡ್ರೆ ನಾವು ಕೂಡ ಇವಾಗ ಎದ್ರಕೊಂಡೆ ಸೈಡ್ ಅಲ್ಲಿ ನಡ್ಕೊಂಡು ಬರ್ತಾ ಇದೀವಿ. ಚೆನ್ನಾಗಿದೆ. ದೇವನಹಳ್ಳಿಯಿಂದಾನೆ ಯಾವುದೋ ಹಿಲ್ ಸ್ಟೇಷನ್ ಅಲ್ಲಿ ಇರೋ ಫೀಲಿಂಗ್ ಇದೆ. ಎಷ್ಟು ನಿಧಾನಕ್ಕೆ ಬಂದ್ರೆ ಅಷ್ಟು ಒಳ್ಳೆ ಜನಗಳಿಗೆ ಅಷ್ಟೇ. ತುಂಬಾ ಚೆನ್ನಾಗಿದೆ. ಹೌದು ಹೌದು, ಇಲ್ಲೇ ಬ್ಯಾಂಗ್ಳೂರ್ಗೆ ಬಂದ್ಬಿಟ್ಟಿದೆ, ದೇವನಹಳ್ಳಿಗೆ ಬಂದಿರೋದು ಇನ್ನೂ ತುಂಬಾ ಖುಷಿ ಆಗುತ್ತೆ. ಕೊಡಗಿನ ಎಡವನಾಡು ಅರಣ್ಯದಲ್ಲಿ ಮರ ಕಳ್ಳತನ ನಡೆದಿತ್ತು. ಈ ಪ್ರಕರಣದಲ್ಲಿ ಇಲಾಖೆ ಸಿಬ್ಬಂದಿಗಳೇ ಶಾಮೀಲಾಗಿದ್ದಾರೆ. ಅರಣ್ಯ ಸಂಚಾರಿಗಳಿಂದಾಗಿ ತನಿಖೆ ನಡೆಸಲು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಆದೇಶವನ್ನು ಹೊರಡಿಸಿದ್ದಾರೆ. ಒಟ್ಟು 6 ಮಂದಿ ವಿರುದ್ಧ ಪ್ರಕರಣ ದಾಖಲಾಗಿದೆ. ಅರಣ್ಯ ಇಲಾಖೆ ಸಮಗ್ರ ತನಿಖೆ ನಡೆಸಬೇಕು ಅಂತ ಪರಿಸರವಾದಿಗಳು ಎಚ್ಚರಿಕೆಯನ್ನು ನೀಡಿದ್ದಾರೆ. ಹೋದಾಗ ಮರ ಕಡಿತಾ ಇರುವಂತ ಒಂದು ಶಬ್ದ ಕೇಳಿಬಿಟ್ಟು ಅಲ್ಲಿರೋ ಜನರು ಇರ್ತಾರೆ, ತುಂಬಾ ಜನ. ಆ ಟೈಮಲ್ಲಿ ಒಬ್ಬರನ್ನ ಅರೆಸ್ಟ್ ಮಾಡ್ತಾರೆ. ಒಬ್ಬರನ್ನ ಅರೆಸ್ಟ್ ಮಾಡಿ ಅಲ್ಲೇ ಅವರಿಗೆ ಒಂದು ಪಿಕಪ್ ವಾಹನ ಸಿಗ್ತದೆ. ಪಿಕಪ್ ವಾಹನದಲ್ಲಿ ಅವರು ಕೆಲವು ಮರದ ತುಂಡುಗಳು ಕೂಡ ಸೀಸ್ ಮಾಡಿಕೊಂಡು ನಮ್ಮ RFO ಕಚೇರಿ ಅಂತ ತಗೊಂಡ್ಬಂದಿದ್ದಾರೆ. ಬೀದರ್ನ ಜನವಾಡ ಸರ್ಕಾರಿ ಪ್ರಾಥಮಿಕ ಶಾಲೆಯ ಅಸಲಿ ಬಣ್ಣ ಬಯಲಾಗಿದೆ. ಸರ್ಕಾರಿ ಶಾಲೆಯ ಅಕ್ಕಿ ತೊಗರಿ ಬೇಳೆಯಲ್ಲಿ ಹುಳಗಳು ಪತ್ತೆಯಾಗಿದೆ. ಜನವಾಡ ಮಾತ್ರವಲ್ಲ, ಜಿಲ್ಲೆಯ ಬಹುತೇಕ ಸ್ಕೂಲ್ಗಳಿಗೆ ಹುಳ ಆಹಾರ ಬಿಸಿಯೂಟಕ್ಕೆ ಪೂರೈಕೆಯಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ಕ್ಯಾಮೆರಾದಲ್ಲಿ ಕಳಪೆ ದಿನಸಿ ಪದಾರ್ಥ ಸೆರೆಯಾಗಿದೆ. ಡ್ರಗ್ಸ್ ಗಾಂಜಾ ದಂಧೆಯಿಂದ ಮದ್ಯ ಮಾರಾಟ ಕುಸಿತಾ ಇದೆ ಅಂತ ಸರ್ಕಾರದ ವಿರುದ್ಧ ಬಾರ್ ಮಾಲೀಕರ ಸಂಘ ಇದೀಗ ಆಕ್ರೋಶವನ್ನು ಹೊರಹಾಕಿದೆ. ರಾಜ್ಯದಲ್ಲಿ ಮದ್ಯ ಮಾರಾಟ ಏರಿಕೆ ಕಾಣ್ತಾ ಇಲ್ಲ. ಹೊಸ ವರ್ಷ ಬಂದರೂ ಕೂಡ ಭರ್ಜರಿ ವ್ಯಾಪಾರ ಆಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಮದ್ಯ ಮಾರಾಟದಲ್ಲಿ 15% ಕುಸಿತ ಕಂಡಿದೆ ಅಂತ ಬೆಂಗಳೂರು ಬಾರ್ ಮಾಲೀಕರ ಸಂಘದ ಅಧ್ಯಕ್ಷ ಲೋಕೇಶ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. 20ನೇ ವರ್ಷಕ್ಕೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಏನು ನಮ್ಮ ಉದ್ಯಮದಲ್ಲಿ ಇವತ್ತು ಒಂದು 10% ವ್ಯಾಪಾರ ಕಮ್ಮಿ ಆಗಿದೆ. ಹೊಸ ವರ್ಷಕ್ಕೆ ಏನು ನೀವು
ಹೆಚ್ಚುವರಿ ಆಗುತ್ತೆ ಅಂತ ನೀವು ಕೇಳ್ತಾ ಇದ್ರಲ್ಲ, ಅದಕ್ಕೆ ಸತ್ಯಾಂಶ ಇಲ್ಲ. ಯಾಕೆ ಅಂದ್ರೆ ಏನ್ ಸರ್ಕಾರ 1.5-2 ವರ್ಷದಿಂದ ಈಚೆಗೆ ಬೀರ್ನ ದರಗಳೆಲ್ಲ ಹೆಚ್ಚಿಗೆ ಮಾಡಿ ಯುವಜನಾಂಗ ಆ ಬೀರ್ ದರಕ್ಕೆ ಹಣವನ್ನು ಕೊಡಕ್ಕಾಗದಂತ ಪರಿಸ್ಥಿತಿಲಿ ಡ್ರಗ್ಸ್ ಕೊಡೋ ಮತ್ತೆ ಡ್ರಗ್ಸ್ಗೆ ಅಡಿಕ್ಟ್ ಆಗಿ ವಾಮಮಾರ್ಗದಲ್ಲಿ ಒಂದು ವ್ಯಸನಗಳ ಚಟ ತೀರ್ಸ್ಕೊಳ್ಳೋಕ್ಕೋಸ್ಕರ ಬೇರೆ ದಾರಿ ಹಿಡಿದ್ಬಿಟ್ಟು ವ್ಯಾಪಾರಗಳೆಲ್ಲ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಗೋರಖ್ನಾಥ್ ದೇಗುಲದ ಆವರಣದಲ್ಲಿ ಜನತಾ ದರ್ಶನ ನಡೆಸಿದರು. ಜನರ ಸಮಸ್ಯೆಗಳನ್ನು ಆಲಿಸಿ ಪರಿಹರಿಸುವುದಾಗಿ ಭರವಸೆಯನ್ನು ನೀಡಿದರು. ಉತ್ತರಾಖಂಡದ ರಿಷಿಕೇಶದಲ್ಲಿ ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆಸಲಾಗಿದೆ. ಅರಣ್ಯ ಭೂಮಿ ಗುತ್ತಿಗೆ ವಿಚಾರದಲ್ಲಿ ಜನರು ಹಾಗೂ ಪೊಲೀಸರ ನಡುವೆ ಮಾರಾಮಾರಿಯೇ ನಡೆದು ಹೋಗಿದೆ. 2866 ಎಕರೆ ಮೀಸಲು ಅರಣ್ಯ ಭೂಮಿ ಗುತ್ತಿಗೆಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ರಚಿಸಲಾದಂತಹ ತನಿಖಾ ಸಮಿತಿ ಶಿಫಾರಸು ವಿರುದ್ಧ ಸ್ಥಳೀಯರು ಆಕ್ರೋಶ ಈಗ ಸ್ಫೋಟ ಆಗಿದೆ. ಅಸ್ಸಾಂನ ಬಿಸ್ವನಾಥ್ ಜಿಲ್ಲೆಯಲ್ಲಿ ಅಕ್ರಮ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಯಿತು. ಬಾಗ್ಮರಿ ಗ್ರಾಮದಲ್ಲಿ ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡು ಮನೆಗಳನ್ನು ನಿರ್ಮಾಣ ಮಾಡಿದರು. ಬಿಸ್ವನಾಥ್ ಜಿಲ್ಲಾಡಳಿತವು ಬಾಗ್ಮರಿಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಅಕ್ರಮ ಒತ್ತುವರಿ ತೆರವು ಮಾಡಿತು. ಗುಜರಾತ್ನಲ್ಲಿ ದಟ್ಟ ಮಂಜು ಹಿನ್ನೆಲೆ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಉಂಟಾಗಿದೆ. ಅಹಮದಾಬಾದ್ ಏರ್ಪೋರ್ಟ್ನಿಂದ ತೆರಳಬೇಕಿದ್ದಂಥ ಹಲವು ವಿಮಾನಗಳ ಹಾರಾಟದಲ್ಲಿ ಏರುಪೇರಾಗಿದೆ. ಏರ್ಪೋರ್ಟ್ ಸಿಬ್ಬಂದಿ ಜೊತೆ ಪ್ರಯಾಣಿಕರು ವಾಗ್ವಾದ ನಡೆಸಿದ್ದಾರೆ.